ಕಟ್ಟಡ ಭಾಳ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಪಾಪ ಕಟ್ಟಿದಂಥವರಿಗೆ ಆಯೋಗದ ಪರವಾಗಿ ಅವರ ಕುಟುಂಬಕ್ಕೆ ಹಾರ್ದಿಕ ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಬಡವರಿಗಾಗಿ ಮಕ್ಕಳಿಗಾಗಿ ಒಳ್ಳೆಯ ಕಲ್ಪನೆಯನ್ನು ಇಟ್ಕೊಂಡು ಆಸ್ಪತ್ರೆ ನಿರ್ಮಿಸಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸುಪ್ರದಿಗೆ ಬಂದ ಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜನರಿಗೆ ಮತ್ತು ಮಕ್ಕಳಿಗೆ ಸದುಪಯೋಗ ಆಗಬೇಕು. ಹೀಗಾಗಿ ಆ ಒಂದು ದಿಶೆಯಲ್ಲಿ ಆಯೋಗ ಮತ್ತು ಸರ್ಕಾರ ಬಯಸುತ್ತೆ. ಇವತ್ತಿನ ದಿವಸ ನಾವು ಭೇಟಿ ಪಟ್ಟಂಥ ಸಂದರ್ಭದಲ್ಲಿ ಇಲ್ಲಿ NRC ಕೇಂದ್ರನೇ ಇಲ್ಲ. ಅಂದರೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಸಮಾಜದಲ್ಲಿ ಮತ್ತೆ ಮುಖ್ಯವಾಗಿ ಬರತಕ್ಕಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಕಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇದೆ. ಇಲ್ಲಿ 4 ವರ್ಷ ಆಯಿತು ಈ ಒಂದು ಆಸ್ಪತ್ರೆ ಸರ್ಕಾರದ ಸುಪ್ರದಿಗೆ ಬಂದ ಮೇಲೆ ಇನ್ನೂ ಸಹಿತ ಇಲ್ಲಿ ಆರಂಭಿಸಲಿಕ್ಕೆ ಕ್ರಮ ಕೈಗೊಂಡಿಲ್ಲಲ್ಲ. ಇದು ಬಹಳ ಒಂದು ಬೇಸರದ ಸಂಗತಿ. ಇಲ್ಲಿ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, RCH ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇವರೆಲ್ಲರೂ ಸೇರಿ ಇದನ್ನು ಇಲ್ಲಿ ಆರಂಭಿಸಬೇಕಾಗಿತ್ತು. ಮತ್ತು ಈಗಾಗಲೇ ನಮ್ಮ NRCಯ ಸ್ಟೇಟ್ ಡೆಪ್ಟಿ ಡೈರೆಕ್ಟರ್ ಕಬಡ್ಡಿ ಮೇಡಮ್ ಅವರಿಗೆ ಈಗಾಗಲೇ ಮಾತಾಡಿದ್ದೇನೆ. ಇವತ್ತು ಸಂಜೆ ಒಳಗೆ ಇವತ್ತಿನ ದಿವಸ ಕುಂದಾಪುರದಲ್ಲಿದ್ದಂಥ ಜಿಲ್ಲಾ ಆಸ್ಪತ್ರೆ NRC ಯೂನಿಟ್ ಇಲ್ಲಿ ಶಿಫ್ಟ್ ಮಾಡಬೇಕು. ತಾಲೂಕು ಕೇಂದ್ರಗಳಿಗೆ ಹೊಸದಾಗಿ ಈಗಾಗಲೇ ಒಂದು ಹೊಸ ಘೋಷಣೆ ಮಾಡಿದ್ದಾರೆ. ಅದು ಪುನಃ ಅಲ್ಲಿ ಕುಂದಾಪುರಕ್ಕೆ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆಯಾಗಿ ಉಡುಪಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ, ತಾಯಿ ಮಗು ಆಸ್ಪತ್ರೆಯಲ್ಲಿ ಮಕ್ಕಳ ಅಪೌಷ್ಟಿಕ ಪುನಶ್ಚೇತನ ಘಟನೆ ಆರಂಭಿಸಲಿಕ್ಕೆ ಆಯೋಗ ಭಾಳ ಎಲ್ಲ ರೀತಿಯ ಅದನ್ನು ನಿರ್ವಹಿಸುವ ಮೂಲಕ ಮೇಲುಸ್ತರಿ ಮಾಡುವ ಮೂಲಕ ಆರಂಭಿಸಲಿಕ್ಕೆ ಎಲ್ಲ ರೀತಿಯ ಕ್ರಮ ವಹಿಸುತ್ತೆ. ನಾನು ಬಂದ ತಕ್ಷಣ ಕೇಳಿದೆ ಎಷ್ಟು ಮಕ್ಕಳಿದ್ದಾರೆ SNCನಲ್ಲಿ, ಎಷ್ಟು ವಾರ್ಮರ್ ಇದೆ ಅಂತ ಕೇಳಿದಾಗ 3 ಮಕ್ಕಳಿಗೆ ನಾವು ಇವತ್ತು ಶಿಫ್ಟ್ ಮಾಡೋಕ್ಕೆ ಹೇಳಿದ್ದೀವಿ, ಮಾಡಂತ ಹೇಳಿದ್ವಿ ಅಂತ ನಮ್ಮ ಪೀಡಿಯಾಟ್ರಿಷಿಯನ್ ಹೇಳಿದ್ರು. ಅಲ್ಲಿದ್ದಂಥ ನರ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಮಾಡಿದ್ದೆಲ್ಲದ ಮಾಡಿ ಡಿಸ್ಚಾರ್ಜ್ ತೋರಿಸು ಅಂದಾಗೆ ಇಲ್ಲ ನಾವು ಆಮೇಲೆ ಬರಿತೀವಿ ಅಂತಾರೆ. ಅಂದರೆ ಒಂದು ಸರ್ಕಾರಿಯ ವ್ಯವಸ್ಥೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ದಾಖಲೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದು ಸಹಿತ ಮಾಹಿತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. KMC ವಾರ್ಡ್ ಇರುತ್ತೆ, ಕಾಂಗ್ರೂ ಮದರ್ ಕೇರ್. ಇವತ್ತಿನ ದಿವಸ ತಾಯಂದಿರಿಗೆ ಕೆಲವೊಬ್ಬರಿಗೆ ಎದೆ ಹಾಲು ಯಾವ ರೀತಿ ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಆ ಒಂದು ಮಾಹಿತಿ ಕೊರತೆಯನ್ನು ಅವರಿಗೆ ಯಾವ ರೀತಿ ಹಾಲು ಉಣಿಸ್ಬೇಕು ಅನ್ನೋದೇ ಮಾಹಿತಿ ಕೊಡ್ತಕ್ಕಂಥದ್ದು. ಮತ್ತು ಅವರು ಯಾವ ಭಂಗಿಯಲ್ಲಿ ಅವರು ಹಾಲು ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ರಿಮೈಂಡಿಂಗ್ ಇರ್ತಕ್ಕಂಥ ಬೆಡ್ ಕಾಟ್ ಇರಬೇಕು, ಆ ವ್ಯವಸ್ಥೆ ಸ್ಪೆಸಿಫಿಕ್ ಆದಂಥ ವ್ಯವಸ್ಥೆ ಇರಬೇಕು. KMC ವಾರ್ಡೇ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೆ ಗೊತ್ತಿಲ್ಲ, ಅದ್ರ ಕಲ್ಪನೆನೇ ಗೊತ್ತಿಲ್ಲ. ಯಾವ ರೀತಿ ವ್ಯವಸ್ಥೆ ಸರ್ಕಾರ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು, ಇಷ್ಟೆಲ್ಲ ಯೋಜನೆ ತಂದರೂ ಸಹಿತ ಅದು ಜನರಿಗೆ ಮುಕ್ತಾ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ ಇದೆ. ಹೀಗಾಗಿ ಇವೆಲ್ಲ ಆಯಾಮಗಳನ್ನು, ಇವೆಲ್ಲ ವಿಷಯಗಳನ್ನು ನಾವು ಇವತ್ತು ಮಧ್ಯಾಹ್ನದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ DC ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ. ಅವರೆಲ್ಲ ಯಾರ್ಯಾರು ತಪ್ಪಿಸ್ತಿರ್ತಾರೆ ಅವ್ರನ್ನ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ಆಯೋಗ ಶಿಫಾರಸು ಮಾಡ್ತೀವಿ. ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಆ ಚರ್ಚೆಯ ವಿಷಯದಲ್ಲಿ ಸಭೆಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕರೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದಿದ್ದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ.